ಹಾಗೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಒಂದು ಪೋಸ್ಟ್ ಏನಿತ್ತು ಆಗಲೇ ನಾವು ಮಾತಾಡ್ತಾ ಇದ್ವಿ, ಆ ಪೋಸ್ಟ್ ನೀವು ಗಮನಿಸಬಹುದು. ಶಂಕರಾಚಾರ್ಯ ಪೀಠಗಳಿಂದ ಬಹಿಷ್ಕಾರ ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು. ರಾಮ ಮಂದಿರದಲ್ಲಿ ಶೈವರು ಮತ್ತು ಶಾಕ್ತರಿಗೆ ಇದು ಸಿಎಂ ಸಿದ್ದರಾಮಯ್ಯ ಇವತ್ತು ಮಾಡಿರುವಂತಹ ಒಂದು ಪೋಸ್ಟ್. ಇದರಲ್ಲಿ ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿ ಮಾಡಿದೆ. ಇದು ನಿಜವೇ ಎಂದೇ ಆದರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅಪಮಾನವಾಗಿದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಇವತ್ತು ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ಇದು ಅವರು ಮೆನ್ಷನ್ ಮಾಡ್ತಾ ಇರುವಂಥದ್ದು ಟ್ರಸ್ಟ್ನ ಕಾರ್ಯದರ್ಶಿಯವರ ಒಂದು ಹೇಳಿಕೆ. ಇದು ವಿವಾದ ಸೃಷ್ಟಿ ಮಾಡಿದೆ. ಇದೇ ರೀತಿ ರಾಮ ಮಂದಿರವನ್ನು ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯ ಪೀಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಿಷ್ಕರಿಸಿವೆ. ಅಂದರೆ ಅವ್ರು ಹೋಗ್ತಾ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ. ಸೊ ಕಾಂಗ್ರೆಸ್ ಯಾಕೆ ದೂರ ಉಳ್ಕೊಂಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಡಿ, ಆ 4 ಪೀಠಗಳು ಬಹಿಷ್ಕರಿಸಿರುವುದಾಗಿ ಹೇಳಿರುವುದು ವರದಿಯಾಗಿದೆ. ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದಂತಹ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯದಿಂದಾಗಿ ಇದೊಂದು ರಾಜಕೀಕರಣಗೊಂಡಿದೆ ಅನ್ನುವಂಥ ಒಂದು ಮಾತುಗಳನ್ನು ಸಿದ್ದರಾಮಯ್ಯ ಈ ಮೂಲಕ ಹೇಳ್ತಾ ಇದ್ದಾರೆ. ಒಂದು ಸುದೀರ್ಘವಾದಂಥ ಪೋಸ್ಟ್ ಮಾಡಿದ್ದಾರೆ. ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ನಿಜಕ್ಕೂ ಕೂಡ ದುರಂತವಾಗಿದೆ. ಇನ್ನೇನು 10 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತ ಹೇಳಿ ಅವರು ತಮ್ಮ ಒಂದು ಪೋಸ್ಟನ್ನು ಇಲ್ಲಿ ಮುಂದುವರಿಸಿದ್ದಾರೆ. ಮೋದಿಯವರ ಬಗ್ಗೆನೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ತಮ್ಮ ಸಾಧನೆಯನ್ನು ಅಂದರೆ ಮೋದಿಯವರು ತಮ್ಮ ಸಾಧನೆಯನ್ನು ಮತದಾರರ ಮುಂದಿಟ್ಟು ಚುನಾವಣೆಯನ್ನು ಗೆಲ್ಲುವ ಆತ್ಮವಿಶ್ವಾಸ ಇಲ್ಲ ಅವರಿಗೆ. ಸೊ ಹಾಗಾಗಿನೇ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವಂತಹ ರಾಮ ಮಂದಿರವನ್ನು ಇಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂತ ಹೇಳಿ ಒಂದು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದನ್ನು ಉದ್ಘಾಟನೆ ಮಾಡಿ ಈ ಮೂಲಕ ಹಿಂದುತ್ವದ ಅಲೆಯನ್ನು ಬಡಿದೆಬ್ಬಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಾಕುವ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಸೊ ಇದು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಒಂದು ಪೋಸ್ಟ್. ಈ ಪ್ರಶ್ನ ಸಿದ್ದರಾಮಯ್ಯ ಅವರ ಈ ಪೋಸ್ಟ್ ಅನ್ನ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ ಅಂದ್ರೆ, ಕಾಂಗ್ರೆಸ್ ಈಗ ದೂರ ಉಳ್ಕೊಂಡಿದೆ ನಿಜ, ಬಟ್ ಯಾಕಾಗಿ ದೂರ ಉಳ್ಕೊಂಡಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗುವಾಗ ಪ್ರಸ್ತಾಪ ಮಾಡಿರುವಂತಹ ಒಂದು ಅಂಶಗಳು, ಶಂಕರಾಚಾರ್ಯರ ಪೀಠಗಳು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ, ಇದು ಶೈವರನ್ನ ಮತ್ತೆ ಶಾಕ್ತರನ್ನ ದೂರ ಇಡುವಂತಹ ಒಂದು ಕಾರ್ಯಕ್ರಮವಾಗ್ತಾ ಇದೆ, ಸ್ವತಃ ಟ್ರಸ್ಟ್ನ ಕಾರ್ಯದರ್ಶಿಗಳೇ ಈ ರೀತಿಯಾಗಿ ಹೇಳಿಕೆ ನೀಡಿರುವಂಥದ್ದು ಅನ್ನುವಂಥದ್ದು ಮಾತುಗಳು. ಸೊ ಸಂಪೂರ್ಣವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಪೋಸ್ಟ್ ನ ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದು, ಯಾವ ರೀತಿಯಾಗಿ ನೋಡಬಹುದು ಪ್ರಸನ್ನ? ಹಾಗಾದ್ರೆ ರೆಹಮಾನ್, ಮುಖ್ಯವಾಗಿ ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಿಂದ ಕಾಂಗ್ರೆಸ್ನ ನಾಯಕರು ದೂರ ಉಳಿಯುವಂತ ನಿರ್ಧಾರಕ್ಕೆ ರಾಜ್ಯ ನಾಯಕರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ರಾಜ್ಯ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಮತ್ತು ಎಐಸಿಸಿ ನಾಯಕರು ಕೂಡ ಯಾಕೆ ಭಾಗಿಯಾಗ್ತಿಲ್ಲ ಅನ್ನುವಂತ ವಿಚಾರ ಬಂದಾಗ, ಪ್ರಮುಖವಾಗಿ ಇದೊಂದು ಅಯೋಧ್ಯ ರಾಮ ಮಂದಿರ ವಿಚಾರ ಸಮಸ್ತ ಹಿಂದೂ ಬಾಂಧವರ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಆದ್ರೆ ಅದು ಕೇವಲ ಬಿಜೆಪಿಯ ಕಾರ್ಯಕ್ರಮವಾಗ್ತಾ ಇದೆ ಅನ್ನುವಂತ ಅಂಶವನ್ನ ಪ್ರಮುಖವಾಗಿ ಒತ್ತಿ ಹೇಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಇರಬಹುದು, ಬಿಕೆ ಹರಿಪ್ರಸಾದ್ ಅವರ ಪತ್ರ ಇರಬಹುದು, ಅವರ ಆಗ್ರಹ ಇರಬಹುದು, ಇವೆಲ್ಲವೂ ಕೂಡ ಒಂದು ಅಂಶವನ್ನ ಉಲ್ಲೇಖ ಮಾಡ್ತಾ ಇರುವಂತದ್ದು, ಹಿಂದೂಗಳನ್ನ ಸಂಪೂರ್ಣವಾಗಿ ಒಳಗೊಳ್ಳುವಂತ ಕಾರ್ಯಕ್ರಮವಾಗಿ ಇದು ಉಳಿತಾ ಇಲ್ಲ. ಕೇವಲ ಬಿಜೆಪಿಯ ಮತ್ತು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ವೈಭವೀಕರಣ ಮಾಡುವಂತಹ ಕಾರ್ಯಕ್ರಮವಾಗಿ ಮಾತ್ರ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಅನ್ನುವಂತ ಅಂಶ. ಇದರಲ್ಲಿ ಶಂಕರಾಚಾರ್ಯರ ಅಸ್ತ್ರವನ್ನು ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಪ್ರಯೋಗಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇದೇ ಅಂಶವನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಶಂಕರಾಚಾರ್ಯರ 4 ಶಕ್ತಿಪೀಠಗಳು ಏನಿದಾವೆ, ಆ ಶಕ್ತಿಪೀಠಗಳ ಜಗದ್ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಇರಬಹುದು, ಬೇರೆ ಬೇರೆ ಸನಾತನ ಧರ್ಮದ ವಿಚಾರ ಬಂದಾಗ ಶಂಕರಾಚಾರ್ಯರ ಅತ್ಯಂತ ಮಹತ್ವದ್ದಾಗುತ್ತೆ. ಶಂಕರಾಚಾರ್ಯ ಪೀಠ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋದಾಗಿದ್ರೆ ಇಡೀ ದೇಶಕ್ಕೆ ಏನ್ ಸಂದೇಶ ಹೋಗುತ್ತೆ ಮತ್ತು ಇಡೀ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಏನ್ ಸಂದೇಶ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ತಮ್ಮ ಪೋಸ್ಟ್ ನಲ್ಲಿ ಎತ್ತಿದ್ದಾರೆ. ರಾಮ ಮಂದಿರ ಅನ್ನುವಂಥದ್ದು ಕೇವಲ ವೈಷ್ಣವರಿಗೆ ಸೇರಿದ್ದಲ್ಲ ಅಥವಾ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೇರಿದ್ದಲ್ಲ. ಹೀಗಾಗಿ ಶೈವರಿಗೆ ಮತ್ತು ಶಾಕ್ತರಿಗೆ ಇಲ್ಲಿ ಪೂಜೆಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಟ್ರಸ್ಟ್ ನ ಕಾರ್ಯದರ್ಶಿ ಹೇಳ್ತಾರೆ ಅನ್ನೋದಾಗಿದ್ರೆ ಅದನ್ನ ನಾವು ಹಿಂದೂ ಧರ್ಮವನ್ನು ಒಡೆಯುವಂತ ಕೆಲಸ ಅನ್ನುವಂತ ಅಭಿಪ್ರಾಯಕ್ಕೆ ಬರಬೇಕಾಗುತ್ತೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಇದೀಗ ಸಿದ್ದರಾಮಯ್ಯನವರು ಮಾಡೋ ಮೂಲಕ ಶಂಕರಾಚಾರ್ಯರ ಅನುಯಾಯಿಗಳೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಇದೇ ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಸನಾತನ ಧರ್ಮದ ಮೂಲ ಗುರುಗಳು ಯಾರು ಅಂದ್ರೆ ಅದು ಶಂಕರಾಚಾರ್ಯರು. ದೇಶದಲ್ಲಿ ಇರುವಂತ 4 ಶಂಕರಾಚಾರ್ಯರ ಶಕ್ತಿಪೀಠಗಳು ಅಂದ್ರೆ ಶೃಂಗೇರಿಯ ಜಗದ್ಗುರುಗಳು ಸೇರಿದಂತೆ ಕರ್ನಾಟಕದ ಇಲ್ಲೇ ಇರುವಂತಹ ಶೃಂಗೇರಿ ಮಠದ ಗುರುಗಳು ಕೂಡ ಭಾಗಿಯಾಗಬೇಕಾಗಿತ್ತು. ಆದ್ರೆ ಅವರು ಕೂಡ ಕಾರ್ಯಕ್ರಮದಿಂದ ದೂರ ಉಳಿತಾ ಇದ್ದಾರೆ.
ಆಗಮ ಪದ್ಧತಿಯ ಪ್ರಕಾರ ಶಾಸ್ತ್ರೋಕ್ತ ರೀತಿಯಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠೆ ನಡೀತಾ ಇಲ್ಲ. ಅಲ್ಲಿ ಬೇಕಾದಂತಹ ಅರ್ಚಕರಿರ್ಬಹುದು, ಆಗಮ ಶಾಸ್ತ್ರ ನಡೆಸುವಂತಹ ಪಂಡಿತರು ಇರಬೇಕಿತ್ತು, ಅಂತವ್ರು ಯಾರು ಇಲ್ಲ. ಕೇವಲ ರಾಜಕೀಯ ಮುಖಂಡರು ಮಾತ್ರ ಅಲ್ಲಿ ಉಳ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕೇವಲ ಪ್ರಧಾನಿಗಳು ಮಾತ್ರ ಭಾಗಿಯಾಗುವ ಮೂಲಕ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅನ್ನುವಂತ ಒಂದು ರೀತಿಯ ಪೋಟ್ರೆ ಆಗ್ತಾ ಇದೆ. ಕೇವಲ ರಾಜಕೀಯ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಭಾಗವಹಿಸೋದಿಲ್ಲ. ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ಶಂಕರಾಚಾರ್ಯ ಪೀಠ ಸೇರಿದಂತೆ ಎಲ್ಲ ಪೀಠಗಳ ಧಾರ್ಮಿಕ ಮುಖಂಡರು ಅಲ್ಲಿ ಭಾಗಿಯಾಗಿದ್ರೆ ಕಾಂಗ್ರೆಸ್ನ ನಾಯಕರು ಭಾಗಿಯಾಗೋದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇರಲಿಲ್ಲ. ಆದ್ರೆ ಇಲ್ಲಿ ಧರ್ಮಗುರುಗಳೇ ಈ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ದೂರ ಉಳಿತಾ ಇದ್ದಾರೆ. ಹೀಗಾಗಿ ಈ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗುವುದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ BK ಹರಿಪ್ರಸಾದ್ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಇಲ್ಲಿ ಸಮರ್ಥನೆಯ ಮೂಲಕ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾ ಇದೆ, ಅದು ಹಿಂದೂಗಳನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ ರಾಮ ಮಂದಿರ ಬಳಕೆ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹಿಂದೂಗಳ ನಡುವೆ ಒಡಕನ್ನ ಮೂಡಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಅನ್ನುವಂತ ಒಂದು ಆರೋಪದ ಹಣೆಪಟ್ಟಿಯನ್ನ ಬಿಜೆಪಿಗೆ ಕಟ್ಟೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಉಳಿದಂತ ಕಾಂಗ್ರೆಸ್ ಮುಖಂಡರು ಕೂಡ ಇದೇ ಅಂಶವನ್ನು ಉಲ್ಲೇಖ ಮಾಡ್ತಿದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.